ಸರಿ, ನಿನ್ನ ಮನಸ್ಸಿಗೆ ಯಾಕೆ ಬೇಜಾರು ಮಾಡಬೇಕು? ನಮ್ಮ ರೂಮಲ್ಲಿ ಎಲ್ಲ ಕಡೆ ಹುಡುಕು. ಆದರೆ ಒಂದು ಮಾತ್ರ, ದುಡ್ಡೇನಾದರೂ ಸಿಕ್ಕಲಿಲ್ಲ ಅಂದರೆ ಭರತ್ಗೆ ನಿನ್ನ ಮೇಲೆ ತುಂಬ ಬೇಜಾರಾಗೋದಂತೂ ಗ್ಯಾರಂಟಿ. ಯಾವತ್ತೂ ಇಲ್ಲದೇ ಇರೋ ಅನುಮಾನ ನಿನ್ಗೆ ಇವತ್ತೇ ಬಂದಿದೆ. ಹಣದ ವಿಷಯದಲ್ಲಿ ಬಂದಿದ್ದ ಅನುಮಾನ ಎಂಥವ್ರನ್ನೂ ಕೆಟ್ಟದಾಗಿ ಮಾಡುತ್ತೆ. ಹಾಗಂತ ಸುಮ್ಮನೆ ಇದ್ದರೆ 5 ಲಕ್ಷ ಏನೇ ತರೋದು? ಇಷ್ಟು ವರ್ಷ ನಾನು ಪಟ್ಟಿರೋ ಶ್ರಮ ಎಲ್ಲ ವ್ಯರ್ಥ ಆಗೋಗುತ್ತೆ. ನಾನು ಒಬ್ಬನಿಗೋಸ್ಕರ ಲೋನ್ ಮಾಡಿಲ್ಲ, ಅಣ್ಣನ ಭವಿಷ್ಯನ ಯೋಚನೆ ಮಾಡಿನೇ ಲೋನ್ ಮಾಡಿರೋದು. ಅಣ್ಣನ ಭವಿಷ್ಯನ ಯೋಚನೆ ಮಾಡಿದವನಿಗೆ ಅಣ್ಣ ತಪ್ಪು ಮಾಡಿಲ್ಲ ಅಂತ ಅನ್ನಿಸ್ತಿಲ್ವಾ? ಹುಡುಗನಲ್ಲಿ ಏನಾದರೂ ಮಿಸ್ಟೇಕ್ ಆಗಿರ್ಬೋದು ಅಂತ. ಎಲ್ಲದಕ್ಕೂ ಪರಿಹಾರ ನಿನಗೆ ಈ ರೂಮ್ ಹುಡ್ಕೋದೆ ತಾನೇ? ಬಂದಿದ್ಯಾ, ನೋಡ್ಕೊಂಡು ಹೋಗು. ನನ್ನ ಗಂಡನ ಮೇಲೆ ಅನುಮಾನ ಪಟ್ಟಿಯಲ್ಲ, ಇನ್ನು ಈ 5 ಲಕ್ಷ ತಿಂದು ಭರತೇನು ಕೋಟ್ಯಾಧಿಪತಿ ಆಗಲ್ಲ. ಅವ್ರ ಮನಸ್ಸೇನು ಅಂತ ನನಗೆ ಗೊತ್ತು. ನಿನಗೆ 5 ಲಕ್ಷ ತಾನೇ ಬೇಕು? ಇವಾಗಲೇ ನಾನು ಅಪ್ಪನ ಹತ್ರ ಮಾತಾಡಿ ತರಿಸ್ಕೊಡ್ತೀನಿ. ನೀನೇನು ಅದಕ್ಕೆ ಬಡ್ಡಿ ಕೊಡೋದು ಬೇಡ. ಯಾವಾಗಾಗುತ್ತೋ ಅವಾಗ ವಾಪಸ್ ಕೊಡು. ಇದನ್ನು ಇಲ್ಲಿಗೆ ಬಿಟ್ಟರೆ ಸರಿ ಇರಲ್ಲ. ಮಾಡ್ತೀನಿ. ರಾಮ್, ಏನು ಮಾಡಕ್ಕೆ ಹೋಗ್ತಾ ಇದೆಯಾ? ಏನು ಮಾಡ್ತೀನ? ನನ್ನ ಜೀವನ ಜೊತೆ ಆಟ ಆಡ್ದವ್ರನ್ನ ಒಬ್ಬೊಬ್ರನ್ನೂ ಬಿಡಲ್ಲ, ತಕ್ಕ ಪಾಠ ಕಲಿಸ್ತೀನಿ. 1 ನಿಮಿಷ ರಾಮ್, ನಾನು ಹೇಳೋದು ಸ್ವಲ್ಪ ಕೇಳು. ನಿನ್ನ ಮಾತು ಕೇಳೋದಕ್ಕೆ ನಂಗೆ ಇಷ್ಟ ಇಲ್ಲ ಮಾಡ್ಬೇಕಾ? ಸುಮ್ಮನೆ ನನ್ನ ಪಾಡಿಗೆ ನಾನು ಬಿಟ್ಬಿಡು. ನೀನು ನನ್ನ ಜೀವನ ಉಳಿಬೇಕಂದ್ರೆ ಇವಾಗ ನೀನು ನಾನು ಹೇಳೋದನ್ನ ಕೇಳಬೇಕು. ಏನು ಹೇಳು? ಈ ಹಣನ ನಾನೇ ತಗೊಂಡಿದ್ದು ಅಂತ ಮಾವನ ಹತ್ರ ಹೇಳು, ನಾನು ಒಪ್ಕೋತೀನಿ. ಆದರೆ ಭರತ್ ತಗೊಂಡಿದ್ದಾರೆ ಅಂತ ಮಾತ್ರ ಹೇಳ್ಬೇಡ ರಾಮ್. ಇವಾಗಲೇ ಭರತ್ನ ಮಾವ ಯಾವ ರೀತಿ ನೋಡ್ತಾ ಇದ್ದಾರಂತ ನಿನಗೆ ಗೊತ್ತು. ಮತ್ತೆ ಅವ್ರ ದೃಷ್ಟಿಲಿ ಭರತ್ ಕೆಟ್ಟವನಾಗೋದು ಬೇಡ. ಏಕೆಂದರೆ ನಿಮ್ಮೆಲ್ಲರ ದೃಷ್ಟಿಲೂ ನಾನೇ ಕೆಟ್ಟವಳಾಗಿದ್ದೀನಿ, ಮುಂದಿನೂ ಹಾಗೆ ಇದ್ಬಿಡ್ತೀನಿ. ಇಷ್ಟು ದಿನ ತಪ್ಪು ಮಾಡಿ ಒಳ್ಳೆಯವಳು ಅನ್ಸ್ಕೋತಾ ಇದ್ದೆ, ಈಗ ತಪ್ಪು ಮಾಡ್ದೇನೆ ಕೆಟ್ಟವಳ ಪಟ್ಟ ನಾನೇ ಒತ್ಕೋತೀನಿ. ಆದರೆ ರಾಮ್, ಭರತ್ ಈ ಥರ ಮಾಡಿದ್ದಾರೆ ಅಂತ ಯಾರ ಹತ್ರನೂ ಹೇಳ್ಬೇಡ, ನಿನ್ನ ಕೈ ಮುಗಿತೀನಿ. ಅಣ್ಣ ಇಂಥ ನೀಚ್ ಕೆಲಸ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಲ್ಲ, ಅವನಿಗೆ ದುಡ್ಡು ಬೇಕು ಅಂದಾಗ ನನ್ನ ಹತ್ರ ಕೇಳೋದಕ್ಕೇನಾಗಿತ್ತು? ಅವನ ಮೇಲೆ ಎತ್ಕೊಂಡು ದುಡ್ಡು ಕತೆ ಸರಿನಾ? ನಿನ್ನ ಹತ್ರ ಯಾಕೆ ಕೇಳಬೇಕು ರಾಮ್? ಅವನು ನನ್ನ ಹತ್ರ ಕೇಳಿದಿದ್ರೆ ನಾನೇ ಕೊಡ್ತಿರ್ಲಿಲ್ವಾ? ಯಾಕೆ ಈ ಥರ ಮಾಡಿದ್ನೋ? ಹೋಗ್ಲಿ ಬಿಡು, ಆಗಿದ್ದಾಯ್ತು. ಮಾವನ ಹತ್ರ ಮಾತ್ರ ಅವನು ಕದ್ದಿದ್ದು ಅಂತ ಹೇಳ್ಬೇಡ. ಇವಾಗ ಏನಾದರೂ ನಾನು ಸುಮ್ಮನೆ ಇದ್ದರೆ ಮತ್ತೆ ಇನ್ನೊಂದು ತಪ್ಪು ಮಾಡೋದಕ್ಕೆ ನಾನೇ ಅವಕಾಶ ಮಾಡಿಕೊಟ್ಟಾಗೆ. ನಾನು ನಿಜ ಏನು ಅಂತ ಹೇಳ್ತೀನಿ. ರಾಮ್, ಇದರಿಂದ ಭರತ್ಗೆ ತೊಂದರೆ. ಮಾವನ್ಗೇನಾದರೂ ಗೊತ್ತಾದರೆ ಭರತ್ನ ಮನೆಯಿಂದ ಈಚೆ ಹಾಕ್ಬಿಡ್ತಾರೆ. 2 ದಿನ ಹೊರಗಡೆ ಇದ್ರೇ ಅವನಿಗೆ ಸಂಕಟ ಏನು ಅಂತ ಗೊತ್ತಾಗೋದು. ತಪ್ಪು ಮಾಡಿದಾಗ ಕ್ಷಮಿಸಿದ್ದಕ್ಕೇನೆ ಇವಾಗ ಅವ್ನು ದುಡ್ಡು ಕದ್ದಿರೋದು. ಈ ಸಲ ಮಾತ್ರ ಅಣ್ಣಂಗೆ ಕ್ಷಮೆ ಅನ್ನೋದು ಇಲ್ವೇ ಇಲ್ಲ. ಇಷ್ಟು ದಿನ ಏನೋ ಪಾಪ ಹೋಗ್ಲಿ ಅಂತ ಸುಮ್ಮನೆ ಇದ್ದೆ, ಆದರೆ ಇನ್ನು ಮುಂದೆ ಆಗಲ್ಲ. ರಾಮ್ ಪ್ಲೀಸ್, ಭರತ್ ನಿಮ್ಮ ಅಣ್ಣ, ಅವನೆಷ್ಟೋ ತಪ್ಪುಗಳನ್ನ ನಿನ್ಗೆ ಕ್ಷಮಿಸಿದ್ಯಾ? ಇದು ಒಂದ್ಸತಿ ತಿದ್ಕೊಳ್ಳೋಕೆ ಅವಕಾಶ ಕೊಡು. ಮತ್ತೆ ಇನ್ಯಾವತ್ತೂ ಈ ಥರ ಆಗದಿರೋಗಿ ನಾನು ನೋಡ್ಕೋತೀನಿ. ವೇದ ಪಾಠಶಾಲೆ ಕಟ್ಟೋದಕ್ಕೆ ನಾನು ಎಷ್ಟು ಕಷ್ಟಪಡ್ತಾ ಅಂತ ಗೊತ್ತಿದ್ರು ಅಣ್ಣ ಇಂಥ ಕೆಲಸ ಮಾಡಿದ್ದಾನಲ್ಲ, ಅವನ್ನ ನಾನು ಕ್ಷಮಿಸ್ಬೇಕಾ? ನೆನ್ನೆ ಅಷ್ಟೇ ನಾನು ಜಾನಕಿ ಮಾತಾಡ್ಕೊಂಡ್ವಿ, ನಾನೇನಾದರೂ ಶಾಲೆ ಶುರು ಮಾಡಿದ್ರೆ ಅವನೇ ಎಲ್ಲ ಕೆಲಸ ನೋಡ್ಕೋಬೇಕು ಅಂತ. ಇಷ್ಟೆಲ್ಲ ಆದಮೇಲೆ
ಯಾವ ನಂಬಿಕೆ ಮೇಲೆ ಅವ್ನಿಗೆ ಕೆಲಸ ಒಪ್ಪಿಸ್ಲಿ? ಅಯ್ಯೋ ದೇವ್ರೆ, ಭರತ್ಗೆ ಯಾಕಿಂತ ಕೆಟ್ಟ ಬುದ್ಧಿ ಬಂತು? ರಾಮ್, ಭರತ್ನ ಒಂದೇ ಒಂದ್ಸತಿ ಕ್ಷಮಿಸ್ಬಿಡು. ಅವನ ಈ ಥರ ಯಾವತ್ತೂ ಮಾಡ್ದಿರೋ ಹಾಗೆ ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ಮತ್ತೆ ನಾನು ಯಾವ ಅವಕಾಶನೂ ಕೊಡಲ್ಲ. ಕೊಟ್ಟಿರೋ ಅವಕಾಶನೇ ಅವ್ನು ಕಳ್ಕೊಂಡಿದ್ದಾನೆ. ಈಗೇನಿದ್ರು ಅವನುಂಟು, ಅಪ್ಪ ಉಂಟು. ನೀನು ಬೇಕಿದ್ರೋ ಅಪ್ಪನ ಹತ್ರ ಮಾತಾಡು. ಅಯ್ಯೋ ಬೇಡ ರಾಮ್, ಯಾವುದೇ ಕಾರಣಕ್ಕೂ ಭರತ್ ಹೆಸರು ಹೇಳೋಕೆ ಹೋಗ್ಬೇಡ. ಇದನ್ನು ಅವನು ಯೋಚನೆ ಮಾಡಬೇಕಿತ್ತು, ನನ್ನ ತಡಿಬೇಡ ಮಾಡಬೇಕು. ರಾಮ್, ನೀನು ಕಾಲು ಮುಗಿತೀನಿ. ಈ ತಪ್ಪನ್ನ ನಾನೇ ಮಾಡಿದ್ದು ಅಂತ ಹೇಳು. ಭರತ್ ಹೆಸರು ಮಾತ್ರ ಹೇಳ್ಬೇಡ ಪ್ಲೀಸ್. ಅಪ್ಪ, ಹಣ ಸಿಕ್ತು. ರಾಮ, ಎಲ್ಲೋ ಸಿಕ್ತು? ಇನ್ನೆಲ್ಲಮ್ಮ ಅಣ್ಣನ ರೂಮಲ್ಲೇ ಇತ್ತು. ರೀ, ನೋಡಿದ್ದೇನೆ, ಈ ಮನೆ ಕಳ್ಳನಿಗೆ ಮನೆ ಅನ್ನಕ್ಕೆ ಸಾಕ್ತಾ ಇದ್ದೀವಿ. ಕದ್ದು ಕಳ್ಳನ್ನ ಮನೇಲಿ ಇಟ್ಕೊಂಡು ಊರೆಲ್ಲ ಹುಡುಕಿದ್ರಂತೆ. ನೋಡಿದ್ಯಾ ನಿನ್ ಮಗ ಎಂತ ನೀಚ್ ಕೆಲಸ ಮಾಡಿದಾನೆ ಅಂತ ನೋಡಿದೇನು? ಹಲೋ ರಾಮ, ದೇವರಾಣ ಕಣೋ, ನಾನು ಕದ್ದಿಲ್ಲ. ಮತ್ತಿನ್ನೇಗಣ ನಿನ್ನ ರೂಮಲ್ಲಿ ಸಿಕ್ತು? ನಿಜವಾಗ್ಲೂ ನನಗೆ ಗೊತ್ತಿಲ್ಲ ರಾಮ. ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ. ಹೊಟ್ಟಾಗೇನೋ ತಿಂತೀಯ? ಪಾಪ 4 ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಪಾಠಶಾಲೆ ಕಟ್ಟಕ್ಕೆ ಶುರು ಮಾಡಿದ್ರೆ ಅದಕ್ಕೂ ಕಲ್ಲು ಹಾಕ್ತಿಯಲ್ಲೋ. ನೀನು ಉದ್ಧಾರ ಆಗಲ್ಲ ಕಣೋ, ಸರ್ವನಾಶ ಆಗಿ ಹೋಗ್ತೀಯ ನೀನು. ಅಪ್ಪ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಇಂಥ ಮಗನ ಹೆತ್ತಿದ್ದಕ್ಕೆ ಹೇಗಮ್ಮ ಸಮಾಧಾನ ಮಾಡ್ಕೊಳ್ಳೋದು? ಹೋಗಿ ಇಂಥ ಪಾಪಿಗೆ ಜನ್ಮ ಕೊಟ್ಟಿದ್ದೀನಲ್ಲ ನಾನು. ಭರತ, ಯಾಕೋ ಇಂಥ ಕೆಲಸ ಮಾಡಿದೆ? ರಾಮ ಇಷ್ಟು ಕಷ್ಟಪಡ್ತಿದ್ದಾನೆ ಅಂತ ಗೊತ್ತಿದ್ರು ಇಂಥ ಮಣ್ತಿನೋ ಕೆಲಸ ಮಾಡಿದ್ಯಲ್ಲೋ. ಅಜ್ಜಿ, ನಿಜವಾಗ್ಲೂ ಈ ದುಡ್ಡು ನನ್ನ ರೂಮಲ್ಲಿ ಹೇಗೆ ಬಂದಿದೆ ನನಗೆ ಗೊತ್ತಿಲ್ಲ. ನಾನು ಈ ದುಡ್ಡು ತೆಗ್ದಿಲ್ಲ, ನನ್ನ ನಂಬಿ. ನೀನಲ್ಲ ಅಂದ್ರೆ ಮತ್ತಾರೋ ದುಡ್ಡು ತಗೊಂಡೋಗಿ ನಿನ್ನ ರೂಮಲ್ಲಿ ಇಡ್ತಾರೆ. ನಾನೇ ಅತ್ತೆ. ಫಾತಿಮಾ, ಲೇ ಫಾತಿಮಾ, ಬೆಡ್ ಕಾಫಿಯಲ್ಲೇ ಯಾಕಂಗ್ ಕೆಚ್ಕೋತಿದ್ಯಾ? ಮೆತ್ತಗ್ ಮಾತಾಡು, ಇಲ್ಲಿ ಯಾರು ಕ್ಯೂಡ್ರಿಲ್ಲ. ಅಲ್ಲ, ಹೇಳಿಸ್ಬೇಕನ್ನೋ ಸ್ವಲ್ಪ ಜ್ಞಾನ ಇಲ್ವಾ? ಇದೇನಾ ನಿನ್ನ ಅಬ್ಬಮ್ಮಿ ನೀನು ಕಲ್ಸ್ಕೊಟ್ಟಿರೋದು? ಏಯ್, ನಾನೇ ಯಾಕೋ ನೀನು ಎಬ್ಬಿಸ್ಬೇಕು? ನಾನೇ ನಿಮ್ಮ ಬಿಬಿನ? ಇದನ್ನೆಲ್ಲ ನಿಮ್ಮನೇಲಿ ಇಟ್ಕೋ. ಇದು ನನ್ನ ಮನೆ ಅಲ್ವಾ ಫಾತಿಮಾ? ನೀನು ಒಂಥರ ನನ್ನ ಬಿ ಇದ್ದಂಗೆ. ಹಳೆ ಡೌನ ಮರೆಯೋದು ಕಷ್ಟ ನೋಡು. ಪಾಪಿ, ನಿಂಗೆ ಒಳ್ಳೆ ಸಾವೇ ಬರಲ್ಲ ಕಣೋ. ನರಳಿ ಸಾಯ್ತೀಯಾ? ನೋಡ್ತಿರೋ. ಪರವಾಗಿಲ್ಲ, ಅಷ್ಟರಲ್ಲಿ ಒಂದಿನ ಆದರೂ ಇನ್ನು ರುಚಿ ನೋಡೇ ಸಾಯ್ತೀನಿ ಬಿಡು. ಏನು ಅಂದೆ? ಇಮ್ರಾನ್, ಏನೋ ಮಾಡ್ತಾ ಇದ್ಯಾ? ಬಿಡೋ ಕೈ. ಸಸುರ್ಜಿ,
ನಿಮ್ಮಿಬ್ಬರು ಮಕ್ಕಳು ತುಂಬ ಮಾತಾಡೋದು ಕಲ್ತಿದ್ದಾರೆ. ಸ್ವಲ್ಪ ಕಂಟ್ರೋಲಲ್ಲಿ ಇರೋಕ್ಕೆ ಹೇಳಿ. ಹೆಣ್ಣು ಯಾವತ್ತೂ ಗಂಡಾಗಕ್ಕಾಗಲ್ಲ. ಆ ಥರ ಏನಾದ್ರು ಆದರೆ ಕಲ್ಲಿನ ಕೋಳಿ ಹಾರುತ್ತೆ, ಬಾಲ ಇರೋ ಗೂಳಿ ಮಾತಾಡುತ್ತೆ. ಹೆಣ್ಣು ಹೆಣ್ಣಾಗಿದ್ರೇ ಚಂದ. ಅತ್ಯಾಗಾಡಿದ್ರೆ ಏನಾಗುತ್ತೆ ಅಂತ ನ್ಯೂಸ್ ನೋಡಿಲ್ವಾ? ಏ ಫಾತಿಮಾ, ಯಾಕೆ ಅವನನ್ನು ಕೆಣ್ಕಕ್ಕೆ ಹೋದೆ? ಅವನ ಬುದ್ಧಿ ಗೊತ್ತಿದ್ದು ಅವನ ಹತ್ರ ಯಾಕೆ ಜಗಳ ಮಾಡ್ತೀಯಾ? ನಾನು ಏನು ಮಾಡಲಿ ಅಮ್ಮಿ? ಅವನು ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದು. ಅವನು ಏನಂತ ಗೊತ್ತಾ? ಒಂದಿನ ಏನು ಹೇಳ್ತಾ ಇದೆಯಾ ಮಾಡ್ಬೇಕಾ? ನೀನು ಆ ಕೆಲಸ ಮಾಡಿದ್ದು? ಹೌದು ಮಾವ, ನಾನೇ. ದಯವಿಟ್ಟು ಭರತಗೆ ಮಾತ್ರ ಏನೂ ಹೇಳಬೇಡಿ. ದರಿದ್ರದವಳೆ, ಏನೇ ಬಂತು ನಿನಗೆ ರೋಗ? ಯಾಕೆ ನನ್ನ ಮೇಲೆ ತಪ್ಪು ಹೊರಿಸ್ತಾ ಇದೀಯಾ? ಎಲ್ಲ ನೋಡ್ಕೊಂಡು ಸುಮ್ಮನೆ ನಿಂತಿದೀಯಾ? ನಿನ್ಗೆ ಏನ್ ಮಾಡ್ತೀನಿ ನೋಡ್ತಿರು. ಹಾಂ, ಸುಮ್ಮನೆ ಇಲ್ಲದೆ ಏನು ಮಾಡಲಿ? ನೀವು ಬದಲಾಗ್ತೀರಾ? ನೀವು ಇಂಥ ಕೆಲಸಗಳನ್ನೆಲ್ಲ ಮಾಡಲ್ಲ ಅಂತ ನಾನು ಸುಮ್ಮನೆ ಇದ್ದೆ. ಆದರೆ ಕೊನೆಗೂ ನನ್ನ ನಂಬಿಕೆನ ಸುಳ್ಳು ಮಾಡಿಬಿಟ್ಟಾಗ ನಿಮ್ಮನ್ನ ಕಟ್ಕೊಂಡಿರೋ ತಪ್ಪಿಗೆ ನಾನೇ ಈ ಅಪವಾದನ ನನ್ನ ತಲೆ ಮೇಲೆ ಹೊತ್ಕೋತೀನಿ. ಎಲ್ಲರೂ ಮುಂದೆ ನೀವು ತಲೆ ತಗ್ಸೋದು ನನ್ನ ಕೈಲಿ ನೋಡೋಕ್ಕಾಗಲ್ಲ ಭರತ್. ಅವನು ಮಾಡಿರೋ ಅಪರಾಧಕ್ಕೆ ನೀನು ಯಾಕಮ್ಮ ಅಪವಾದ ಹೊತ್ಕೋತೀಯ? ಅವನು ಬದಲಾಗೋ ಪ್ರಾಣಿ ಅಲ್ಲ, ಮೃಗಕ್ಕಿಂತ ಕೀಳವನು. ಅವನು ಮಾಡಿದ ಕರ್ಮಕ್ಕೆ ಅವನೇ ಶಿಕ್ಷೆ ಅನುಭವಿಸ್ಬೇಕು. ಮಾವ, ದುಡುಕ್ಬೇಡಿ. ಭಾವ ಇಂಥ ಕೆಲಸ ಮಾಡಿದಾರಂದ್ರೆ ನಂಬಕ್ಕಾಗಲ್ಲ. ಇವನ್ ಬುದ್ಧಿ ನೀನು ಗೊತ್ತಿಲ್ಲ ಜಾನಕಿ. ಇದು ಮೊದಲನೇ ಸಲ ಅಲ್ಲ. ದೇವಸ್ಥಾನದಲ್ಲಿ ಊರಿನವ್ರ ಮುಂದೆ ನಮ್ಮ ಮರ್ಯಾದೆ ತೆಗೆದಿದ್ದಾನೆ. ಈಗ ಮನೇಲೆ ಕದ್ದು ಎಲ್ಲರೂ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟ. ನಾಳೆ ಇದೆಲ್ಲ ಊರಿನವ್ರಿಗೆ ಗೊತ್ತಾದ್ರೆ ಸುಮ್ಮನೆ ಇರ್ತಾರೆ ಅಂದ್ಕೊಂಡಿದ್ದೇನಮ್ಮ. ರಾಯರು ಕಳ್ಳನಿಗೆ ಆಶೆ ಕೊಟ್ಟಿದ್ದಾರೆ ಅಂತ ಬಾಯಿ ಬಂದಾಗ ಮಾತಾಡ್ಕೋತಾರೆ. ಛೀ ಥೂ ಅಂತ ಉಗಿತಾರೆ. ಅದನ್ನೆಲ್ಲ ಕೇಳಿಸ್ಕೊಳ್ಳೋ ಬದಲು ಈ ಪ್ರಾಣ ಹೋದ್ರೆ ಒಳ್ಳೇದಲ್ವಾ? ನಾರಾಯಣ, ಯಾಕೋ ಹಾಗೆಲ್ಲ ಮಾತಾಡ್ತೀಯಾ? ಅಪ್ಪ, ಏನೋ ಆಗಿದ್ದಾಯ್ತು, ಅದನ್ನ ದೊಡ್ಡದು ಮಾಡೋದು ಬೇಡ ಅಪ್ಪ. ಇಲ್ಲ ಇಲ್ಲ, ಇಷ್ಟಕ್ಕೆ ಇದನ್ನು ಬಿಟ್ರೆ ಮುಂದಾಗೋ ಅನಾಹುತಕ್ಕೆ ನಾನು ಕಾರಣ ಆಗ್ತೀನಿ. ಮಾವ, ಇದು ಒಂದ್ಸತಿ ಅವ್ರನ್ನ ಕ್ಷಮಿಸ್ಬಿಡಿ ಮಾವ. ಅವ್ರಿಗೆ ಏನೇ ಶಿಕ್ಷೆ ಕೊಡೋದಿದ್ರು ಅದನ್ನ ನನಗೆ ಕೊಡಿ. ಅವ್ರಿಗೆ ನಾನು ಬುದ್ಧಿ ಹೇಳ್ತೀನಿ. ನಿಮ್ಮ ಕೈ ಮುಗಿತೀನಿ ಮಾವ. ಶಿಕ್ಷೆ ಅನುಭವಿಸ್ಬೇಕಾಗಿರೋದು ತಪ್ಪು ಮಾಡಿರೋರು ಮಾಡಬೇಕಾ? ಗಂಡ ಮಾಡಿರೋ ತಪ್ಪಿಗೆ ಹುರಿದುಂಬಿಸಕ್ಕೆ ಹೋಗ್ಬೇಡ. ತಪ್ಪು ಮಾಡಿದವ್ರಿಗಿಂತ ತಪ್ಪು ಮಾಡಿದವ್ರಿಗೆ ಬೆಂಬಲ ಕೊಡೋದು ಇನ್ನೂ ತಪ್ಪು. ಇಂಥವನಿಗೆ ಮನೇಲಿ ಜಾಗ ಕೊಟ್ರೆ ನಾನು ತಪ್ಪು ಮಾಡಿದಾಗೆ. ಇನ್ನೊಂದು ಕ್ಷಣದಲ್ಲಿ ಮನೇಲಿ ನಿಂತ್ಕೊಳ್ಬೋದು. ಮಾವ, ಈಗಲೇ ನಿರ್ಧಾರ ಮಾಡಬೇಡಿ. ಸ್ವಲ್ಪ ಸಮಾಧಾನವಾಗಿ ಕೂತ್ಕೊಂಡು ಏನಾಗಿದೆ ಅಂತ ನೋಡೋಣ. ನೋಡಕ್ ಇನ್ನು ಏನಿದೆಯಮ್ಮ? ಇವ್ನು ನಿಂತಿರೋದು ನೋಡಿದ್ರೆ ಗೊತ್ತಾಗಲ್ವಾ ಇವನೇ ಕದ್ದಿರೋದು ಅಂತ? ಭಾವ, ಏನಾಯ್ತು ಅಂತ ನಿಜ ಹೇಳಿ. ನೀವೀಗ ಸುಮ್ಮನೆ ಇದ್ರೆ ನೀವೇ ಅಪರಾಧಿ ಆಗ್ತೀರಾ. ಜಾನಕಿ, ನಿಜವಾಗ್ಲೂ ಏನು ಅಂತ ನಂಗೆ ಗೊತ್ತಿಲ್ಲ. ದೇವ್ರಾಣೆ, ನಾನು ಈ ಕೆಲಸ ಮಾಡಿಲ್ಲ. ಈ ದುಡ್ಡು ರೂಮಲ್ಲಿ ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ. ನನ್ನ ರಾಮನ್ ಮುಂದೆ ಕುಡಿಯೋಕ್ಕೆ ಹೆದರ್ತೀನಿ. ಅಂಥದ್ರಲ್ಲಿ ನಾನು ಅವ್ನ ರೂಮಿಗೆ ಹೋಗಿ ಕದಿತೀನ? ಬೇಕಾದ್ರೆ ಮಾಳ್ವಿಕನ ಕೇಳಿ. ನಿನ್ನೆ ನಾನು ಅವಳ ಕಣ್ಣು ಮುಂದೆನೇ ಇದ್ದೆ. ನಾನು ಯಾವಾಗ ಹೋಗಿ ನಿನ್ನ ರೂಮಲ್ಲಿ ಹಣ ಕದ್ದಿದ್ದೀನಿ ಹೇಳೋ? ಭರತ್, ನನಗೆ ಗೊತ್ತಿಲ್ಲದೆ ನೀವು ತಗೊಂಡಿದ್ರೆ ಹೇಳ್ಬಿಡಿ. ಮಾವನ ಹತ್ರ ನಾನು ಮಾತಾಡಿ ನಿಮ್ಮನ್ನ ಕ್ಷಮಿಸಕ್ಕೆ ಹೇಳ್ತೀನಿ. ಯಾರು
ಯಾರು ಇನ್ ಪರವಾಗಿ ಮಾತಾಡಿ ಕ್ಷಮೆ ಕೇಳೋದು ಬೇಕಾಗಿಲ್ಲ. ಇಂಥ ನೀಚಿಗೆ ಕ್ಷಮೆ ಕೊಟ್ರೆ ಇನ್ನೊಂದು ತಪ್ಪು ಮಾಡೋದಕ್ಕೆ ನಾವೇ ಅವಕಾಶ ಕೊಟ್ಟ ಹಾಗೆ. ಮಾಡಿರೋ ತಪ್ಪನ್ನ ಒಪ್ಕೊಳ್ಳೋ ಮನಸ್ಥಿತಿ ಇಲ್ದಿರೋನ್ಗೆ ಈ ಮನೆಯಲ್ಲಿ ಜಾಗ ಕೊಡ್ಬೇಕಾ? ಏನೋ ಮುಖ ನೋಡ್ತಾ ಇದೆಯಾ? ರೀ ಏನು ಮುಖ ನೋಡ್ತಾ ಇದೆಯಾ? ನಡಿಯೋ ಆಚೆ, ನಡಿಯೋ ಆಚೆ, ನಡಿಯೋ. ರೀ ಏನು ಮಾಡ್ತಾ ಇದ್ದೀರಾ? ಅಪ್ಪ ಪ್ಲೀಸ್ ಅಪ್ಪ ದುಡುಕ್ಬೇಡಿ, ಸ್ವಲ್ಪ ಇರಿಪ್ಪ. ಯಾರಾದ್ರೂ ನನ್ನ ತಡೆದ್ರೆ ಈ ಮನೆ ನನ್ನ ಹೆಣ ನೋಡ್ಬೇಕಾಗತ್ತೆ. ಬೇಡ ರೀ, ಇಷ್ಟೊಂದು ಕಟಕರಾಗಬೇಡಿ. ಅವನು ನಮ್ಮ ಮಗ ರೀ. ಅನ್ಪೂರ್ಣ, ಇವನ ಮೇಲೆ ನಿನಗೆ ಅಷ್ಟು ಅಕ್ಕರೆ ಇದ್ರೆ ಇವನ ಜೊತೆ ನೀನು ಹೊರಗಡೆ ಹೊರಟೋಗು. ಲೋ ರಾಮ, ನಾನು ಈ ಕೆಲಸ ಮಾಡಿಲ್ಲ ಕಣೋ, ನೀನಾದ್ರೂ ಹೇಳೋ. ನಡಿಯೋ, ನಡಿಯೋ, ಹೊರಗಡೆ ನಡಿಯೋ, ನಡಿಯೋ. ರೀ ಯಾರಾದ್ರೂ ನನ್ನ ಹಿಂದೆ ಬಂದ್ರೆ ನನ್ನ ಸಾವುಗೆ ಅವರೇ ಕಾರಣ ಆಗ್ತೀರಾ. ನಡಿಯೋ, ನಡಿಯೋ, ನಡಿಯೋ. ಮನೆ ಒಳಗಡೆ ಬರಬೇಡ ನೀನು. ಇನ್ಮೇಲೆ ಇದೇ ಜಾಗ. ಅಪ್ಪ ನನ್ನ ಮುಚ್ಚು ಬಾಯಿ. ಹುಡುಗರಿಗೆ ಕಳ್ಳರಿಗೆ ನಮ್ಮ ಮನೆ ಒಳಗಡೆ ಜಾಗ ಇಲ್ಲ. ರಾಮ ಯಾರೋ ರಾಮ ನಿನ್ ತಮ್ಮ ಕಣೋ. ಅವ್ನು ಕಂಡಿರೋ ಕನಸನ್ನ ಹಾಳು ಮಾಡಕ್ ಹೋಗಿದ್ಯಲ್ಲ, ನಾಚೆ ಆಗಲ್ವ ನಿನ್ಗೆ? ನೋಡು, ನಿನ್ನಿಂದ ಅವ್ನು ಹೇಗೆ ಕೊರಗ್ತಾ ಇದ್ದಾನೆ ನೋಡು. ನಿಮ್ಮಂತವ್ರಲ್ಲ ನಮ್ಮ ಹೊಟ್ಟೆಗೆ ಯಾಕೆ ಹುಡ್ತಿರೋ? ನಾವು ಏನು ಪಾಪ ಮಾಡಿದೀವಿ? ಇನ್ನೊಂದು ಜನ್ಮ ಅಂತಿದ್ರೆ ನಮಗೆ ಮಕ್ಕಳೇ ಇಲ್ದಿದ್ರು ಚಿಂತೆ ಇಲ್ಲ, ನಿಮ್ಮಂಥವ್ರು ಮಾತ್ರ ಬೇಡ ಕೊಡ. ನೋಡು, ಇಷ್ಟು ಹೇಳಿದ್ರು ನೀನು ಮನೆ ಒಳಗಡೆ ಕಾಲಿಟ್ರೆ ನಿನ್ನನ್ನು ನಾನೇ ಕೈಯಾರ ಸಾಯಿಸಿ ಜೈಲಿಗೆ ಹೋಗ್ತೀನಿ, ತಿಳ್ಕೊ. ಅಪ್ಪ, ನಾನು ಯಾವ ತಪ್ಪು ಮಾಡಿಲ್ಲ ಅಪ್ಪ.